ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಪ್ರಯತ್ನದಲ್ಲಿದ್ದಾರೆ. ನೀವು ಯಾರು ತಮ್ಮನ್ನು ಜಾಗ ಬಿಟ್ಟು ಒಳಗಾಡಬಾರದು. ಇದೇ ನಿಮ್ಮಲ್ಲಿ ಕೇಳಿಕೊಳ್ಳಲು ಮತ್ತೊಂದು ಜಾತಿ ರೈತರಿಗೆ ಒಂದು ನೀರ, ಒಂದು ಉಳ್ಳ ಅನ್ನಕ್ಕೆ ಜಾತಿಲ್ಲ, ಇದು ರೈತರಿಗೆ ಜಾತಿಲ್ಲ. ಒಂದೇ ನೋಡ್ಬೇಕು ಎಲ್ಲರೂ. ಒಂದ್ ನಿಮಿಷ ಹೇಳ್ತೀನಿ, ಯಾರೋ ಯಾರು ಮಾತು ಪಾತ್ರ ಮಾಡಬೇಡ್ರಿ. ನಮಗೆ ಏನ್ ಬೇಕು, 100,000 100,000 ಅಷ್ಟೇ ನಮ್ಮ ನ್ಯಾಯ. ಯಾರೋ ರೈತರಿಗೆ ಸ್ವಾಗತ. ಈ 4 ಕಾರ್ಖಾನೆಗಳು ಹೇಗೆ ನಿರ್ಧಾರ ತಗೋತಾರ ಅಂತಂದ್ರೆ ಒಬ್ಬರಿಗೊಬ್ಬರು ಬಿಟ್ಟು ಕೊಡಂಗಿಲ್ಲ. ಇದು ಎಲ್ಲದಕ್ಕೂ ಈ 4 ಕಾರ್ಖಾನೆಗಳಲ್ಲಿ KPR ಮೇನ್ ಅಂತ ಹೇಳ್ತಾರ ಅವರು. ಹಾಗಾದ್ರೆ ನಾವು ಈ 3 ತಾಲೂಕುಗಳನ್ನ ರೈತರು ಕೂಡಿ ಯಾಕೆ ನಿರ್ಧಾರ ತಗೋಬಾರ್ದು? ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಒಮ್ಮತದಿಂದ ನಮಗ ಇದೇ ದರ ಬೇಕು. ಎಷ್ಟು ನಮಗೆ ಅನ್ಯಾಯ ಮಾಡ್ತಾ ಬಂದೈತಿ ಇಳುವರಿಯಲ್ಲಿ. ಏನ್ರಿ 9.5 9.8 ರಿಕವರಿ ತೋರಿಸ್ತಾರ ಅಂದ್ರೆ 5 ಇಲ್ಲ ಅದಕ್ಕೆ. ಇದೇ ಕಳೆದ 10-15 ವರ್ಷದ ಹಿಂದೆ ಯಾವುದೇ ವೈಜ್ಞಾನಿಕ ಕಬ್ಬು ಬೆಳೀತಾ ಇರಲಿಲ್ಲ. ನಾವು ಯಾರೋ ರೈತರು ಸುಮ್ಮನೆ ಆಜು ಬಾಜು ಇರುವಂತ ಕಬ್ಬು ರೈತ ಬರುವಂತ ಹೊಲದಾಗ ಕಬ್ಬು ತಂದು ಅದನ್ನ ನಾಟಿ ಮಾಡಿ ನಾವು ಕಬ್ಬು ಕೊಡ್ತಾ ಇದ್ದೇವೆ. ಅವಾಗ ಇದೇ ಸರ್ಕಾರನೇ ನಮಗ 13-14 ರಿಕವರಿ ತೋರಿಸೈತಿ ಆನ್ ರೆಕಾರ್ಡ್ ಒಳಗ. ಇವತ್ತು ಅದೇ ಸರ್ಕಾರ, ಅದೇ ಕಾರ್ಖಾನೆಗಳೇ ಇವತ್ತು 9.5 ರಿಕವರಿ ತೋರಿಸ್ತಾವ. ಎಷ್ಟು ಮೋಸ ನಡೀತಾ ಐತಿ. ಈ 9.5 ನೀವು ತೋರಿಸಬೇಕಾದ್ರೆ ನೀವು ಹಂಗಂದ್ರೆ ಇವೆಲ್ಲ ನಾವು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೀವಿ. ನೀವು ವೈಜ್ಞಾನಿಕ ಬೆಳೆ ಯಾಕೆ ಪರಿಚಯಿಸಿದ್ರಿ ನಮಗ? ರಾಸಾಯನಿಕ ಗೊಬ್ಬರ ಇಂಥ ಗೊಬ್ಬರನ ಹಾಕ್ರಿ, ಇದೇ ಔಷಧ ಹಾಕ್ರಿ, ನಿಮಗೆ ಇಳುವರಿ ಹೆಚ್ಚು ಬರ್ತದೆ. ಇದೇ ಗೊಬ್ಬರ ನೀವು ಇದೇ ಗೊಬ್ಬರ ಹಾಕ್ರಿ, ಇದೇ ಬೀಜ ನೀವು ನಾಟಿ ಮಾಡ್ರಿ, ಕಬ್ಬಿನ ಬೀಜ, ನಿಮಗೆ ಇಳುವರಿ ಹೆಚ್ಚು ಬರ್ತೈತಿ. ನಿಮಗ ಏನು 1 ಎಕರೆಗೆ 60 ಟನ್ 70 ಟನ್ ಬರ್ತದೆ ಅಂತ ಹೇಳ್ತಿದ್ರಿ. ತಪ್ಪು ಮಾಹಿತಿ. ಹಂಗಂದ್ರೆ ನೀವು ಕೊಡುವಂತ ತಪ್ಪು ಮಾಹಿತಿ ಎಲ್ಲ ರೈತರಿಗೆ ನೀವೇ ವೈಜ್ಞಾನಿಕವಾಗಿ ಕೊಟ್ಟಂತದ್ದು. ಮತ್ 9.5 ಯಾಕೆ ಬತ್ತು ಅಂದ್ರೆ ನೀವು ಇಲ್ಲಿ ಸರ್ಕಾರ ಮತ್ತು ಕಾರ್ಖಾನೆಗಳ ಮಾಲೀಕರು